ಇನ್ನು ಈ ಮೆಟ್ರೋ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರು ಇಂಡಿಪೆಂಡೆಂಟ್ ಇದ್ದಾರೆ, ಅಂದ್ರೆ BMRCL ಅವರು ಇಂಡಿಪೆಂಡೆಂಟ್ ಆಗಿದ್ದಾರೆ. ಇದಕ್ಕೆ ಕೇಂದ್ರ ಸರ್ಕಾರದ ಸೂಚನೆ ಕೂಡ ಇರುತ್ತೆ, ಅದರ ಮೇಲೆ ಅವರು ತೀರ್ಮಾನ ಮಾಡ್ತಾರೆ ಅಂತ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಕೇಂದ್ರ ರಾಜ್ಯ ಇಬ್ರು ಕೂಡ ಈ ವಿಚಾರದ ಬಗ್ಗೆ ಚರ್ಚೆ ಮಾಡಿರಬಹುದು, ಅದಾದ ನಂತರ ಪರಿಷ್ಕರಣೆ ಆಗಿದೆ ಅಂತ ಪರಮೇಶ್ವರ್ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅಲ್ಲಲ್ಲ, ಇಬ್ಬರು ಕೂಡ ಸೇರಿ ಮಾಡಿರಬಹುದು ಅಂತ ಅನ್ಕೊಳ್ತೇನೆ. ಇಲ್ಲ, ಅವರು ಇಂಡಿಪೆಂಡೆಂಟ್ ಆಗಿದ್ದಾರೆ. ಅವರು CMD ಅಂತ ಏನ್ ಮಾಡಿದ್ದಾರೆ, ಈಗ ಕೇಂದ್ರ ಸರ್ಕಾರದ ಭಾಗ ಕೂಡ ಇದೆ ಅಲ್ವಾ. ಹಾಗಾಗಿ ಕೇಂದ್ರ ಸರ್ಕಾರದ ಡೈರೆಕ್ಷನ್ಸ್ ಮೇಲೆ ಅವರು ಅನೇಕ ಸಂದರ್ಭದಲ್ಲಿ ತೀರ್ಮಾನಗಳು ಮಾಡ್ತಾರೆ. ಅದು ಅವರು ಈಗ ಹೊಸದಾಗಿ ಏನ್ ಮಾಡಿದ್ದಾರೆ, ಅವರು ಚರ್ಚೆ ಮಾಡಿ ಬಹುಶಃ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಲ್ಲಲ್ಲ, ಇಬ್ಬರು ಕೂಡ ಸೇರಿ ಮಾಡಿರಬಹುದು ಅಂತ ಅನ್ಕೊಳ್ತೇನೆ. ಇಲ್ಲ, ಅವರು ಇಂಡಿಪೆಂಡೆಂಟ್ ಆಗಿದ್ದಾರೆ. ಅವರು CMD ಅಂತ ಏನ್ ಮಾಡಿದ್ದಾರೆ, ಈಗ ಕೇಂದ್ರ ಸರ್ಕಾರ. ಇನ್ನು ಪೆಟ್ರೋಲ್ ಹಾಗೂ ಡೀಸೆಲ್ ದರ ಏರಿಕೆಯಾಗಿದೆ ಅಂತ ಬೆಂಗಳೂರಿನಲ್ಲಿ ಸಚಿವ MB ಪಾಟೀಲ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಡುಗೆ ಎಣ್ಣೆ ದರ, ಗ್ಯಾಸ್ ದರ ಇದೆಲ್ಲವೂ ಏರಿಕೆಯಾಗಿದೆ. ಕೇಂದ್ರ ಸರ್ಕಾರ ಮಧ್ಯಮ ವರ್ಗಕ್ಕೆ ಏನೇನು ಕೊಟ್ಟಿಲ್ಲ. ಕೇಂದ್ರ ಸರ್ಕಾರದ ವಿರುದ್ಧ ಸಚಿವ MB ಪಾಟೀಲ್ ಅವರು ಆಕ್ರೋಶ ಹೊರಹಾಕಿದ್ದಾರೆ. ಬೆಲೆ ಏರಿಕೆ ಆಗ್ತಾ ಇದೆ, ಒಂದೆಡೆ ಗ್ಯಾಸು, ಡೀಸೆಲು, ಪೆಟ್ರೋಲ್ ದರ, ಮತ್ತೊಂದೆಡೆ ಇನ್ನುಳಿದ ಒಂದು ವಸ್ತುಗಳ ಬೆಲೆ ಏರಿಕೆ ಕೂಡ ಆಗ್ತಾ ಇದೆ. ಆದರೆ ಕೇಂದ್ರ ಸರ್ಕಾರ ಮಧ್ಯಮ ವರ್ಗಕ್ಕೆ ಏನು ಕೊಟ್ಟಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಪರಿಸ್ಥಿತಿ ಈಗ 92 ಆಗಿದೆ. ನರೇಂದ್ರ ಮೋದಿ ಅವರ ನಿಮ್ಮ ಮುಖ್ಯ ಪ್ರಧಾನಮಂತ್ರಿ ಆದಾಗ ನಮ್ಮ ಸರ್ಕಾರ ಅದೇ ಮೆಟ್ರೋ ವೇಜಸ್ ಯಾಕ್ರಿ, ಪೆಟ್ರೋಲ್ ಆಯ್ತು, ಡೀಸೆಲ್ ಆಯ್ತು, ಗ್ಯಾಸ್ ಸಿಲಿಂಡರ್ ಆಯ್ತು, ಎಲ್ಲವನ್ನು ಕೂಡ ಆಗಿದೆ. ಡಾಲರ್ ರೇಟ್ ಹಿಡ್ಕೊಂಡು ಇದೇ ಒಂದು ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಡಾಲರ್ ರೇಟ್ ಏನೋ 58 ರೂಪಾಯಿ, 58 ರುಪೀಸ್, 58 ರೂಪಾಯಿ ಆಗಿದ್ದಕ್ಕೆ ನರೇಂದ್ರ ಮೋದಿ ಅವರು ಬೋರ್ಡ್ ಹಾಕ್ತಿದ್ರು. ಗುಜರಾತ್ ಚೀಫ್ ಮಿನಿಸ್ಟರ್ ಇದ್ದಾಗ 58 ರೂಪಾಯಿ ಆಗಿದೆ. ನೋಡಿ ಏನ್ ಪರಿಸ್ಥಿತಿ, ದೇಶದ ಪರಿಸ್ಥಿತಿ. ಈಗ 92 ಆಗಿದೆ. ನರೇಂದ್ರ ಮೋದಿ ಅವರ ನಿಮ್ಮ ಮುಖ್ಯ ಪ್ರಧಾನಮಂತ್ರಿ ಆದಾಗ ನಮ್ಮ ಸರ್ಕಾರ ಇದ್ದಾಗ ಪೆಟ್ರೋಲ್ ರೇಟ್ ಎಷ್ಟಿತ್ತು, ಮನಮೋಹನ್ ಸಿಂಗ್ ಇದ್ದಾಗ 65 ರೂಪಾಯಿ ಇತ್ತು, ಇವು 102 ರೂಪಾಯಿ ಆಗಿದೆ. ಡೀಸೆಲ್ ರೇಟ್ 58 ರೂಪಾಯಿ ಇತ್ತು, ಈಗ 98 ರೂಪಾಯಿ ಆಗಿದೆ. ಗ್ಯಾಸ್ ಸಿಲಿಂಡರ್ 450 ರೂಪಾಯಿ ಇತ್ತು, ಈಗ 1000 ಮೇಲೆ ದಾಟಿದೆ. ಅಡುಗೆ ಎಣ್ಣೆ ಇತ್ತು 50 ರೂಪಾಯಿ ಇತ್ತು, ಈಗ 170 ಹೋಗಿದೆ, 50 170 ತನ ಹೋಗಿದೆ. ಬೇಳೆ ಕಾಳು ಎಲ್ಲನೂ ಕೂಡ. ಆಮೇಲೆ ಬಜೆಟ್ ನಲ್ಲಿ ಬಡವರಿಗೆ ಆಗ್ಲಿ, ನೌಕರಸ್ಥರಿಗಾಗ್ಲಿ, ಕೆಳ ಮಧ್ಯಮ ವರ್ಗಕ್ಕೆ ಏನೇನು ಕೊಟ್ಟಿಲ್ಲ. ಪ್ರಶ್ನೆ ಮಾಡಿದ್ರೆ ಅವ್ರಿಗೆ ಗೊತ್ತು ಇರೋದು, ನೆನಪು ಇರೋರಿಗೆ ಬಜೆಟ್ ನಲ್ಲಿ ಮಧ್ಯಮ ವರ್ಗ ನೋಡಿದ್ರಲ್ಲ ನೀವು ರಿಮಾರ್ಕು. ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಯಾರೋ ಕೇಳಿದ್ರೆ ಮಧ್ಯಮ ವರ್ಗಕ್ಕೆ ನೀವು ಸ್ಯಾಲರಿ ಕ್ಲಾಸ್ಗೆ ಏನ್ ಕೊಟ್ಟಿದ್ದೀರಿ ಮಗ, ಅಂತಾರೆ. ಅಂದ್ರೆ ಫರ್ಗೋಟನ್. ಅದೇ ಮೆಟ್ರೋ ವೇಜಸ್ ಯಾಕ್ರಿ, ಪೆಟ್ರೋಲ್ ಆಯ್ತು, ಡೀಸೆಲ್ ಆಯ್ತು, ಗ್ಯಾಸ್